ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಟ್ಸ್ ಮ್ಯಾಥ್ ಟೈಮ್. ಈ ಚಾನಲ್ ಅಲ್ಲಿ ನಾನು ಫಸ್ಟ್ PUC ಮ್ಯಾಥಮೆಟಿಕ್ಸ್ ಕೋರ್ಸ್ ನ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸರ್ಸೈಸ್ 1.2 ಅಲ್ಲಿ ಇರೋ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಎಕ್ಸರ್ಸೈಸ್ 1.3 ಅಲ್ಲಿ ಇರೋ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡ್ತೀವಿ. ಅದನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಕೆಲವೊಂದಷ್ಟು ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಸೊ ಫಸ್ಟ್ ನಾವು ಸಬ್ಸೆಟ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. A set A is said to be a subset of B if every element of A is also an element of B. ಅಂದ್ರೆ ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬಿ ಅಲ್ಲಿ ಇದ್ರೆ ಅವಾಗ ನಾವು ಎ ಇಸ್ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಎರಡು ಸೆಟ್ಸ್ ತಗೊಳ್ಳೋಣ. ಎ ಸೆಟ್ ಅಲ್ಲಿ 1 ಮತ್ತೆ 2 ಎರಡು ಎಲಿಮೆಂಟ್ಸ್ ಬರೀತೀನಿ. ಹಾಗೆ ಬಿ ಸೆಟ್ ಅಲ್ಲಿ 1 2 3 4 ಈ 4 ಎಲಿಮೆಂಟ್ಸ್ ಬರೀತೀನಿ. ನೀವು ಈಗ ಅಬ್ಸರ್ವ್ ಮಾಡಿ ನೋಡಿದ್ರೆ ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬಿ ಅಲ್ಲಿದೆ, 1 ಮತ್ತೆ 2 ಇಲ್ಲೂ ಇದೆ, ಹಾಗೆ ಇಲ್ಲೂ ಇದೆ. ಅಂದ್ರೆ ಏನರ್ಥ? ಎ ಇಸ್ ಸಬ್ಸೆಟ್ ಆಫ್ ಬಿ ಅಂತ ಅರ್ಥ. ಇದು ಸಬ್ಸೆಟ್ ಸಿಂಬಲ್. ಹಾಗೇನೆ ಬಿ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಎ ಅಲ್ಲಿ ಇದೆಯಾ? ಇಲ್ಲ. ಅಂದ್ರೆ ಏನರ್ಥ? ಬಿ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಎ ಅಂತ ಅರ್ಥ. ಇದು ನಾಟ್ ಸಬ್ಸೆಟ್ ಸಿಂಬಲ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎ ಸೆಟ್ ಅಲ್ಲಿ ಎ ಇ ಐ ಓ ಯು ಈ 5 ಎಲಿಮೆಂಟ್ಸ್ ಬರಿತೀನಿ. ಹಾಗೆ ಬಿ ಸೆಟ್ ಅಲ್ಲಿ ಎ ಬಿ ಸಿ ಡಿ ಈ 4 ಎಲಿಮೆಂಟ್ಸ್ ಬರಿತೀನಿ. ಈಗ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಎ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬಿ ಅಲ್ಲಿ ಇಲ್ಲ. ಅಂದ್ರೆ ಎ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ. ಅದೇ ರೀತಿ ಬಿ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಎ ಅಲ್ಲಿ ಇಲ್ಲ. ಅಂದ್ರೆ ಬಿ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಎ. ಅರ್ಥ ಆಯ್ತಾ? ಸಬ್ಸೆಟ್ ಅಂದ್ರೆ ಏನು ಅಂತ ಒಂದು ಕ್ಲಾರಿಟಿ ಸಿಕ್ತಾ? ಸೊ ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ನೀವು ಅದನ್ನ ಅರ್ಥ ಮಾಡ್ಕೊಬೇಕು. ಫಸ್ಟ್ ಪಾಯಿಂಟ್ ಏನಿದೆ? ಎ ಇಸ್ ಸಬ್ಸೆಟ್ ಆಫ್ ಬಿ ಇಫ್ ಎ ಬಿಲಾಂಗ್ಸ್ ಟು ಎ ಇಂಪ್ಲೈಸ್ ಎ ಬಿಲಾಂಗ್ಸ್ ಟು ಬಿ. ಇಲ್ಲಿ ಎ ಅಂತ ಏನ್ ಕೊಟ್ಟಿದ್ದಾರೆ ಇದು ಜನರಲ್ ಟರ್ಮ್, ಯಾವ್ದಾದ್ರು ಒಂದು ಎಲಿಮೆಂಟ್ ಅಂತ ಅರ್ಥ. ಸೊ ಇದ್ರ ಅರ್ಥ ಏನು? ನಾವು ಎ ಇಸ್ ಸಬ್ಸೆಟ್ ಆಫ್ ಬಿ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಯಾವ್ದಾದ್ರು ಒಂದು ಎಲಿಮೆಂಟ್ ಎ ಸೆಟ್ ಅಲ್ಲಿ ಇದ್ರೆ ಅದು ಬಿ ಸೆಟ್ ಅಲ್ಲೂ ಇರ್ಲೇಬೇಕು. ಅವಾಗ ನಾವು ಎ ಇಸ್ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ? ಇಫ್ ಎ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ವಿ ರೈಟ್ ಲೈಕ್ ದಿಸ್. ನಾನು ಆಗ್ಲೇನೆ ಹೇಳಿದೀನಿ ನಿಮಗೆ, ಎ ಇಸ್ ನಾಟ್ ಎ ಸಬ್ಸೆಟ್ ಆಫ್ ಬಿ ಅಂತ ಈ ರೀತಿ ನಾವು ಡಿನೋಟ್ ಮಾಡ್ತೀವಿ. ಅದೇ ರೀತಿ ಥರ್ಡ್ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ? ಎ ಇಸ್ ಸಬ್ಸೆಟ್ ಆಫ್ ಬಿ ಅಂಡ್ ಬಿ ಇಸ್ ಸಬ್ಸೆಟ್ ಆಫ್ ಎ ಇಫ್ ಅಂಡ್ ಓನ್ಲಿ ಇಫ್ ಎ ಇಸ್ ಈಕ್ವಲ್ ಟು ಬಿ. ಇದು ಇಫ್ ಅಂಡ್ ಓನ್ಲಿ ಇಫ್ ಸಿಂಬಲ್. ಇದರ ಅರ್ಥ ಏನು? ಎ ಇಸ್ ಸಬ್ಸೆಟ್ ಆಫ್ ಬಿ ಅಂದ್ರೆ ಎ ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಬಿ ಅಲ್ಲಿದೆ ಅಂತ ಅರ್ಥ. ಅದೇ ರೀತಿ ಬಿ ಇಸ್ ಸಬ್ಸೆಟ್ ಆಫ್ ಎ ಅಂದ್ರೆ ಬಿ ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಎ ಅಲ್ಲಿದೆ ಅಂತ ಅರ್ಥ. ಎ ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಬಿ ಅಲ್ಲಿದೆ, ಬಿ ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಎ ಅಲ್ಲಿದೆ ಅಂದ್ರೆ ಏನರ್ಥ? ಎರಡು ಈಕ್ವಲ್ ಸೆಟ್ಸ್ ಅಂತ ಅರ್ಥ. ಅದನ್ನ ಇಲ್ಲಿ ಬರ್ದಿರೋದು ಎ ಇಸ್ ಈಕ್ವಲ್ ಟು ಬಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ? ಎ ಇಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್, ದಟ್ ಈಸ್ ಎ ಇಸ್ ಸಬ್ಸೆಟ್ ಆಫ್ ಎ. ಎ ಇಸ್ ಸಬ್ಸೆಟ್ ಆಫ್ ಎ ಆಗುತ್ತಾ? ಅದ್ ಹೇಗೆ? ಇಲ್ಲಿ ನೋಡಿ, ಎ ಇಸ್ ಸಬ್ಸೆಟ್ ಆಫ್ ಬಿ ಅಂತ ಯಾವಾಗ ಹೇಳ್ತೀವಿ? ಎ ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಬಿ ಅಲ್ಲಿ ಇದ್ರೆ ಎ ಇಸ್ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ. ಅದೇ ರೀತಿ ಎ ಅಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಎ ಅಲ್ಲಿ ಇದ್ದೇ ಇರುತ್ತೆ. ಅಂದ್ರೆ ಏನರ್ಥ? ಎ ಇಸ್ ಸಬ್ಸೆಟ್ ಆಫ್ ಎ ಅಂತ ಅರ್ಥ. ಗೊತ್ತಾಯ್ತಾ ಎ ಸಬ್ಸೆಟ್ ಆಫ್ ಎ ಹೆಂಗಾಗುತ್ತೆ ಅಂತ? ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ? 5 ಇಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಎಂಟಿ ಸೆಟ್ ಅಲ್ಲಿ ಯಾವುದೇ ಎಲಿಮೆಂಟ್ಸ್ ಇರೋದಿಲ್ಲ, ಹಾಗಾಗಿ ಅದು ಎಲ್ಲಾ ಸೆಟ್ಗೂ ಸಬ್ಸೆಟ್ ಆಗುತ್ತೆ. ಅಂದ್ರೆ ಈ 2 ಪಾಯಿಂಟ್ ಇಂದ ನಾವೇನ್ ಕನ್ಕ್ಲೂಷನ್ ಗೆ ಬರಬಹುದು? ಯಾವ್ದಾದ್ರು ಒಂದು ಸೆಟ್ಗೆ 2 ಸಬ್ಸೆಟ್ಸ್ ಇದ್ದೇ ಇರುತ್ತೆ. ಯಾವ್ದಾವುದು? ಎಂಟಿ ಸೆಟ್ ಮತ್ತೆ ದ ಸೆಟ್ ಇಟ್ ಸೆಲ್ಫ್. ಹಾಗೆ ಇದೆರಡನ್ನ ಇಂಪ್ರಾಪರ್ ಸಬ್ಸೆಟ್ಸ್ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಈ ಎಕ್ಸಾಂಪಲ್ ಅಲ್ಲಿ ನೋಡಿದ್ರೆ ಇಲ್ಲಿ ಎ ಸಬ್ಸೆಟ್ ಆಫ್ ಬಿ ಆಗಿದೆ, ಹಾಗೇನೆ ಇಲ್ಲಿ ಎ ನಾಟ್ ಈಕ್ವಲ್ ಟು ಬಿ ಆಗಿದೆ. ಅಂದ್ರೆ ಈ ಕಂಡೀಷನ್ ಇದ್ದಾಗ ಎ ಏನಾಗುತ್ತೆ? ಪ್ರಾಪರ್ ಸಬ್ಸೆಟ್ ಆಗುತ್ತೆ. ಅಂದ್ರೆ ಎ ಇಸ್ ಸಬ್ಸೆಟ್ ಆಫ್ ಬಿ ಆಗಿದ್ದು ಎ ನಾಟ್ ಈಕ್ವಲ್ ಟು ಬಿ ಆದ್ರೆ ಎ ಪ್ರಾಪರ್ ಸಬ್ಸೆಟ್ ಆಫ್ ಬಿ ಆಗತ್ತೆ. ಸೊ ಪ್ರಾಪರ್ ಸಬ್ಸೆಟ್ ಆಗಿ ಇಂಪ್ರಾಪರ್ ಸಬ್ಸೆಟ್ ಅಂದ್ರೆ ಏನು? ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ನೋಡೋಣ ನಮ್ಮ ನೆಕ್ಸ್ಟ್ ಪೇಜ್ ಅಲ್ಲಿ. ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಏನು? ಸಬ್ಸೆಟ್ಸ್ ಆಫ್ ರಿಯಲ್ ನಂಬರ್ಸ್. ನೀವು ಇಲ್ಲಿ ನೋಡಿದ್ರೆ ನ್ಯಾಚುರಲ್ ನಂಬರ್ಸ್ ಎಲ್ಲದು ಹೋಲ್ ನಂಬರ್ ಸೆಟ್ ಅಲ್ಲಿ ಇರುತ್ತೆ, ಹಾಗೆ ಹೋಲ್ ನಂಬರ್ಸ್ ಎಲ್ಲದು ಕೂಡ ಇಂಟಿಜರ್ ಸೆಟ್ ಅಲ್ಲಿ ಇರುತ್ತೆ, ಹಾಗೆ ಇಂಟಿಜರ್ಸ್ ಎಲ್ಲದು ಕೂಡ ರ್ಯಾಷನಲ್ ನಂಬರ್ ಸೆಟ್ ಅಲ್ಲಿ ಇರುತ್ತೆ. ಅಂಡ್ ಲಾಸ್ಟ್ ಅಲ್ಲಿ ರಿಯಲ್ ನಂಬರ್ ಸೆಟ್ ಏನ್ ಕೊಟ್ಟಿದ್ದಾರೆ, ಈ ಎಲ್ಲಾ ಸೆಟ್ ಅಲ್ಲಿ ಇರೋ ಎಲಿಮೆಂಟ್ಸ್ ಇದ್ರಲ್ಲಿ ಇರುತ್ತೆ. ಅಂದ್ರೆ ಏನರ್ಥ? ಈ ಎಲ್ಲಾ ಸೆಟ್ಗಳು ರಿಯಲ್ ನಂಬರ್ ಸೆಟ್ಟಿಗೆ ಸಬ್ಸೆಟ್ ಆಗುತ್ತೆ ಅಂತ ಅರ್ಥ.
ಗೊತ್ತಾಯ್ತಾ ನಿಮಗೆ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ, ಇಂಟರ್ವಲ್ಸ್. ಅದರಲ್ಲಿ ಫಸ್ಟ್ ಒನ್ ಯಾವುದು? ಕ್ಲೋಸ್ಡ್ ಇಂಟರ್ವಲ್. ಕ್ಲೋಸ್ಡ್ ಇಂಟರ್ವಲ್ ಅಂದ್ರೆ ಏನು? ನಾನು ಈ ರೀತಿ ಬರೆದ್ರೆ ಏನಂತ ಅರ್ಥ? 1 ಮತ್ತೆ 2 ಅನ್ನೋ 2 ಎಲಿಮೆಂಟ್ಸ್ ಇದೆ ಅಂತ ಅರ್ಥ. ಅದೇ ನಾನು ಕರ್ಲಿ ಬ್ರಾಕೆಟ್ ಬದಲು ಸ್ಕ್ವೇರ್ ಬ್ರಾಕೆಟ್ ಹಾಕಿ ಬರೆದ್ರೆ ಏನಂತ ಅರ್ಥ? ಇದರಲ್ಲಿ 1 ಮತ್ತೆ 2 ಅಂತೂ ಇದ್ದೇ ಇರುತ್ತೆ, ಅದರ ಜೊತೆಗೆ 1 ಮತ್ತೆ 2 ಮಧ್ಯದಲ್ಲಿ ಇರೋ ಇನ್ಫೈನೆಟ್ಲಿ ಮೆನಿ ರಿಯಲ್ ನಂಬರ್ಸ್ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದನ್ನ ನಾವು ಇನ್ನೊಂದು ರೀತಿ ಬರಿಬಹುದು. ಎಕ್ಸ್ ಒಂದು ನಂಬರ್ ಅಂತ ಅನ್ಕೊಂಡ್ರೆ ಯಾವ್ಯಾವ ನಂಬರ್ಸ್ ಬರುತ್ತೆ? ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1, ಲೆಸ್ ದೆನ್ ಆರ್ ಈಕ್ವಲ್ ಟು 2. ಅಂದ್ರೆ 1 ಮತ್ತೆ 1ಗಿಂತ ಜಾಸ್ತಿ, 2 ಮತ್ತೆ 2ಗಿಂತ ಕಡಿಮೆ. ಈ ರೀತಿ ನಾವು ಇದನ್ನ ರೆಪ್ರೆಸೆಂಟ್ ಮಾಡಬಹುದು. ಅದೇ ರೀತಿ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಓಪನ್ ಇಂಟರ್ವಲ್. ಓಪನ್ ಇಂಟರ್ವಲ್ ಯಾವ ರೀತಿ ಬರೆಯೋದು? ನಾನು ಹೀಗೆ ಬರೆದ್ರೆ ಏನಿದ್ರ ಅರ್ಥ? 1 ಮತ್ತೆ 2 ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. ಆದ್ರೆ 1 ಮತ್ತೆ 2 ಮಧ್ಯದಲ್ಲಿ ಇರೋ ಇನ್ಫೈನೆಟ್ಲಿ ಮೆನಿ ರಿಯಲ್ ನಂಬರ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದನ್ನ ಇನ್ನೊಂದು ರೀತಿ ಕೂಡ ಬರಿತೀವಿ. ಹೇಗೆ? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಅಂಡ್ ಲೆಸ್ ದ್ಯಾನ್ 2. ಎಕ್ಸ್ 1ಗಿಂತ ಜಾಸ್ತಿ ಇರುತ್ತೆ, ಹಾಗೆ 2ಗಿಂತ ಕಡಿಮೆ ಇರುತ್ತೆ. ದಿಸ್ ಈಸ್ ಅವರ್ ಓಪನ್ ಇಂಟರ್ವಲ್. ಅದೇ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಸೆಮಿ ಓಪನ್ ಆರ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್. ಹಾಗಂದ್ರೆ ಏನು? ಇಲ್ಲಿ ನೋಡಿ, ನಾನು ಈ ರೀತಿ ಬರೆದ್ರೆ ಇದರ ಅರ್ಥ ಏನು? ನಮ್ಮ ಸೆಟ್ ಅಲ್ಲಿ 1 ಇನ್ಕ್ಲೂಡ್ ಆಗಿರುತ್ತೆ, 1 ಮತ್ತೆ 2 ಮಧ್ಯದಲ್ಲಿ ಇರೋ ಇನ್ಫೈನೆಟ್ಲಿ ಮೆನಿ ರಿಯಲ್ ನಂಬರ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಬಟ್ 2 ಇನ್ಕ್ಲೂಡ್ ಆಗಿರಲ್ಲ. ಇದನ್ನ ಸೆಮಿ ಓಪನ್ ಆರ್ ಸೆಮಿ ಕ್ಲೋಸ್ ಇಂಟರ್ವಲ್ ಅಂತ ಹೇಳ್ತಾರೆ. ಇದನ್ನ ಇನ್ನೊಂದು ರೀತಿ ಹೇಗೆ ಬರಿಬಹುದು? ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1, ಲೆಸ್ ದೆನ್ 2. ನಮ್ಮ ಎಕ್ಸ್ ಏನಿದೆ ಅದು 1 ಮತ್ತೆ 1ಗಿಂತ ಜಾಸ್ತಿ ಇರುತ್ತೆ, ಹಾಗೆ 2ಗಿಂತ ಕಡಿಮೆ ಇರುತ್ತೆ, ಬಟ್ 2ಗೆ ಈಕ್ವಲ್ ಆಗೋದಿಲ್ಲ. ದಿಸ್ ಈಸ್ ಅವರ್ ಸೆಮಿ ಓಪನ್ ಆರ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್. ಹಾಗಾದ್ರೆ ನಾವು ಈ ಕ್ಲೋಸ್ ಇಂಟರ್ವಲ್, ಓಪನ್ ಇಂಟರ್ವಲ್ ಮತ್ತೆ ಸೆಮಿ ಓಪನ್ ಆರ್ ಸೆಮಿ ಕ್ಲೋಸ್ ಇಂಟರ್ವಲ್ ನ ರಿಯಲ್ ಲೈನ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು? ಇಲ್ಲಿ ನೋಡಿ, ಓಪನ್ ಇಂಟರ್ವಲ್ ಎ ಕಮ ಬಿ ನ ರಿಯಲ್ ಲೈನ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು? ಇಲ್ಲಿ ನೋಡಿ, ಎ ಪಾಯಿಂಟ್ ನ ನಾನು ಬ್ಲಾಂಕ್ ಸರ್ಕಲ್ ದಿಂದ ಡಿನೋಟ್ ಮಾಡಿದೀನಿ ಅಂದ್ರೆ ಏನರ್ಥ? ಎ ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. ಅದೇ ರೀತಿ ಬಿ ಪಾಯಿಂಟ್ ನ ಕೂಡ ಬ್ಲಾಂಕ್ ಸರ್ಕಲ್ ಅಲ್ಲಿ ಬರ್ದಿದ್ದೀನಿ ಅಂದ್ರೆ ಏನರ್ಥ? ಬಿ ಕೂಡ ಇನ್ಕ್ಲೂಡ್ ಆಗಿಲ್ಲ ಅಂತ ಅರ್ಥ. ಬಟ್ ಅದೆರಡರ ನಡುವೆ ಇರೋ ಇನ್ಫೈನೆಟ್ಲಿ ಮೆನಿ ರಿಯಲ್ ನಂಬರ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ರೀತಿ ನಾವು ಓಪನ್ ಇಂಟರ್ವಲ್ ನ ರಿಯಲ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ರೀತಿ ಕ್ಲೋಸ್ ಇಂಟರ್ವಲ್ ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಇಲ್ಲಿ ನೋಡಿ, ಎ ಪಾಯಿಂಟ್ ನ ನಾನು ಶೇಡೆಡ್ ಸರ್ಕಲ್ ಅಲ್ಲಿ ಬರ್ದಿದ್ದೀನಿ ಅಂದ್ರೆ ಏನರ್ಥ? ಎ ಪಾಯಿಂಟ್ ಇದ್ರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ. ಅದೇ ರೀತಿ ಬಿ ನ ಕೂಡ ನಾನು ಶೇಡೆಡ್ ಸರ್ಕಲ್ ಅಲ್ಲಿ ಬರ್ದಿದ್ದೀನಿ ಅಂದ್ರೆ ಬಿ ಕೂಡ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ. ಅದ್ರ ಜೊತೆಗೆ ಎ ಮತ್ತೆ ಬಿ ನ ನಡುವೆ ಇರೋ ಎಲ್ಲಾ ನಂಬರ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ರೀತಿ ನಾವು ಕ್ಲೋಸ್ ಇಂಟರ್ವಲ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನಿದೆ? ಸೆಮಿ ಓಪನ್ ಆರ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್. ಇದನ್ನ ಯಾವ ರೀತಿ ಬರೆಯೋದು? ಇಲ್ಲಿ ನೋಡಿ, ಎ ಅಲ್ಲಿ ನಾನು ಶೇಡೆಡ್ ಸರ್ಕಲ್ ಬರ್ದಿದ್ದೀನಿ ಅಂದ್ರೆ ಎ ಇನ್ಕ್ಲೂಡ್ ಆಗಿದೆ. ಬಿ ನ ನಾನು ಬ್ಲಾಂಕ್ ಸರ್ಕಲ್ ಅಲ್ಲಿ ಬರ್ದಿದ್ದೀನಿ ಅಂದ್ರೆ ಬಿ ಇನ್ಕ್ಲೂಡ್ ಆಗಿಲ್ಲ. ಬಟ್ ಅದೆರಡರ ನಡುವೆ ಇರೋ ಇನ್ಫೈನೆಟ್ಲಿ ಮೆನಿ ನಂಬರ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಆರ್ ಯು ಗೆಟ್ಟಿಂಗ್ ಮೈ ಪಾಯಿಂಟ್? ಸೊ ನೆಕ್ಸ್ಟ್ ಏನಿದೆ? ಲೆಫ್ಟ್ ಓಪನ್ ರೈಟ್ ಕ್ಲೋಸ್ಡ್ ಇಂಟರ್ವಲ್. ಇದನ್ನ ಯಾವ ರೀತಿ ಬರೆಯೋದು? ಇಲ್ಲಿ ನೋಡಿ, ಎ ಅಲ್ಲಿ ನಾನು ಬ್ಲಾಂಕ್ ಸರ್ಕಲ್ ಬರ್ದಿದ್ದೀನಿ, ಬಿ ಅಲ್ಲಿ ಶೇಡೆಡ್ ಸರ್ಕಲ್ ಬರ್ದಿದ್ದೀನಿ ಅಂದ್ರೆ ಎ ಇನ್ಕ್ಲೂಡ್ ಆಗಿಲ್ಲ, ಬಿ ಇನ್ಕ್ಲೂಡ್ ಆಗಿದೆ. ಹಾಗೆ ಅದರ ನಡುವೆ ಇರೋ ಇನ್ಫೈನೆಟ್ ನಂಬರ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಈ ರೀತಿ ನಾವು ಇದನ್ನ ರಿಯಲ್ ಲೈನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅರ್ಥ ಆಯ್ತಾ ಎಲ್ರಿಗೂ ಇಂಟರ್ವಲ್ಸ್ ನ ರಿಯಲ್ ಲೈನ್ ಅಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು ಅಂತ? ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ನೋಡೋಣ. ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಏನು? ಯೂನಿವರ್ಸಲ್ ಸೆಟ್. ಯೂನಿವರ್ಸಲ್ ಸೆಟ್ ಅಂದ್ರೆ ಏನು? ನಮಗೆ ಕೊಟ್ಟಿರೋ ಕಾಂಟೆಕ್ಸ್ಟ್ ಅಲ್ಲಿ ಎಷ್ಟು ಸೆಟ್ಸ್ ಇರುತ್ತೋ ಅದೆಲ್ಲದೂ ಈ ಸೆಟ್ಗೆ ಸಬ್ಸೆಟ್ ಆಗಿರುತ್ತೆ. ಅಂದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ನಾನು ಒಂದು ಸೆಟ್ ಬರಿತೀನಿ, 1 2 3 4 and so on up to 10. ಹಾಗೆ ಇನ್ನೊಂದು ಬಿ ಸೆಟ್ ಬರಿತೀನಿ, 2 3. ಹಾಗೆ ಸಿ ಸೆಟ್ ಬರಿತೀನಿ, 4 5. ಹಾಗೆ ಡಿ ಸೆಟ್ ಬರಿತೀನಿ, 3 5 6 7 8. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಕ್ವೆಶ್ಚನ್ ನಲ್ಲಿ ಈ ಎಲ್ಲಾ ಸೆಟ್ಗಳು ಎ ಸೆಟ್ಗೆ ಸಬ್ಸೆಟ್ ಆಗುತ್ತೆ, ಹೌದಾ ಇಲ್ವಾ? ಅಂದ್ರೆ ಇದ್ರಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಇದ್ರೊಳಗಿದೆ. ಅಂದ್ರೆ ಎ ಏನಾಯ್ತು? ಎ ಒಂದು ಯೂನಿವರ್ಸಲ್ ಸೆಟ್ ಆಯ್ತು. ಯಾಕೆ?
ಎ ಸೆಟ್ ಈ ಎಲ್ಲಾ ಸೆಟ್ ಗಳನ್ನ ಕಂಟೈನ್ ಮಾಡ್ತಾ ಇದೆ ಕೊಟ್ಟಿರೋ ಕಾಂಟೆಕ್ಸ್ಟ್ ಅಲ್ಲಿ. ಬಟ್ ಎ ಒಂದೇ ಯೂನಿವರ್ಸಲ್ ಸೆಟ್ ಆಗಿರ್ಬೇಕು ಅಂತ ಇಲ್ಲ. ಯೂನಿವರ್ಸಲ್ ಸೆಟ್ ಈಸ್ ನಾಟ್ ಯೂನಿಕ್. ಅಂದ್ರೆ ನಾನು ಇನ್ನೊಂದು ಸೆಟ್ ಬರಿತೀನಿ. 1 ಇಂದ 20 ವರೆಗೂ ಇರೋ ನ್ಯಾಚುರಲ್ ನಂಬರ್ಸ್ ತಗೋತೀನಿ. ಈ ಸೆಟ್ ಕೂಡ ಯೂನಿವರ್ಸಲ್ ಸೆಟ್ ಆಗುತ್ತೆ. ದಿಸ್ ಸೆಟ್ ಕಂಟೈನ್ಸ್ ಆಲ್ ದ ಗಿವನ್ ಸೆಟ್ಸ್, ಹೆನ್ಸ್ ಇಟ್ ಈಸ್ ಎ ಯೂನಿವರ್ಸಲ್ ಸೆಟ್. ಹಾಗೇನೆ ನಿಮಗೆ ಸೂಪರ್ ಸೆಟ್ ಅಂದ್ರೆ ಏನು ಅಂತ ನಾನು ಹೇಳಿರ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಿ ಎಗೆ ಸಬ್ಸೆಟ್ ಆಗುತ್ತೆ. ಬಿ ಇಸ್ ಸಬ್ಸೆಟ್ ಆಫ್ ಎ. ಅದೇ ರೀತಿ ಸಿ ಸೆಟ್ ಕೂಡ ಎಗೆ ಸಬ್ಸೆಟ್ ಆಗುತ್ತೆ. ಹಾಗೇನೆ ಡಿ ಇಸ್ ಆಲ್ಸೋ ಎ ಸಬ್ಸೆಟ್ ಆಫ್ ಎ. ನೀವು ಇಲ್ಲಿ ನೋಡಿದ್ರೆ ಬಿ ಸಬ್ಸೆಟ್ ಆಫ್ ಎ ಅನ್ನೋದನ್ನ ನಾವು ಇನ್ನೊಂದು ರೀತಿ ಹೇಳ್ಬೋದು. ಹೇಗೆ? ಎ ಇಸ್ ದ ಸೂಪರ್ ಸೆಟ್ ಆಫ್ ಬಿ. ಬಿ ಇಸ್ ಸಬ್ಸೆಟ್ ಆಫ್ ಎ. ಎ ಇಸ್ ದ ಸೂಪರ್ ಸೆಟ್ ಆಫ್ ಬಿ. ಬಿ ಇಸ್ ಸಬ್ಸೆಟ್ ಆಫ್ ಎ. ಎ ಇಸ್ ದ ಸೂಪರ್ ಸೆಟ್ ಆಫ್ ಬಿ. ಓಕೆನಾ? ಸೊ ಡೆಫಿನೇಷನ್ಸ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ನಾವು ಎಕ್ಸರ್ಸೈಸ್ 1.3 ಅಲ್ಲಿರೋ ಕ್ವೆಶನ್ ಸಾಲ್ವ್ ಮಾಡೋಣ ನಮ್ಮ ನೆಕ್ಸ್ಟ್ ಪೇಜ್ ಅಲ್ಲಿ. ಕ್ವೆಶನ್ ನಂಬರ್ 1 ಏನ್ ಕೊಟ್ಟಿದ್ದಾರೆ? ಮೇಕ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಬೈ ಫಿಲ್ಲಿಂಗ್ ಇನ್ ದ ಸಿಂಬಲ್ಸ್ ಸಬ್ಸೆಟ್ ಆರ್ ನಾಟ್ ಎ ಸಬ್ಸೆಟ್ ಇನ್ ದ ಬ್ಲಾಂಕ್ ಸ್ಪೇಸಸ್. ಅಂದ್ರೆ ಕ್ವೆಶನ್ ನಂಬರ್ 1 ಅಲ್ಲಿ ನಮಗೆ ಬ್ಲಾಂಕ್ ಸ್ಪೇಸಸ್ ಕೊಟ್ಟಿದ್ದಾರೆ. ನಾವು ಅದರಲ್ಲಿ ಸಬ್ಸೆಟ್ ಸಿಂಬಲ್ ಬರುತ್ತಾ ಅಥವಾ ನಾಟ್ ಎ ಸಬ್ಸೆಟ್ ಸಿಂಬಲ್ ಬರುತ್ತಾ ಅಂತ ಬರೀಬೇಕು. ಸೊ ಫಸ್ಟ್ ಪಾರ್ಟ್ ಏನ್ ಕೊಟ್ಟಿದ್ದಾರೆ? ಈ ಸೆಟ್ ಅಲ್ಲಿ 2, 3, 4 ಕೊಟ್ಟಿದ್ದಾರೆ. ಹಾಗೆ ಈ ಸೆಟ್ ಅಲ್ಲಿ 1, 2, 3, 4, 5 ಕೊಟ್ಟಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಸೆಟ್ ಅಲ್ಲಿ ಇರೋ ಎಲ್ಲಾ ಎಲಿಮೆಂಟ್ಸ್ ಈ ಸೆಟ್ ಅಲ್ಲಿ ಇದೆ. 2, 3 ಮತ್ತೆ 4 ಇಲ್ಲೂ ಇದೆ, ಹಾಗೆ ಇಲ್ಲೂ ಇದೆ. ಅಂದ್ರೆ ಏನರ್ಥ? ಈ ಸೆಟ್ ಇದರ ಸಬ್ಸೆಟ್ ಆಗುತ್ತೆ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಯಾವ ಸಿಂಬಲ್ ಬರುತ್ತೆ? ಸಬ್ಸೆಟ್ ಸಿಂಬಲ್ ಬರುತ್ತೆ. ಹಾಗೆ ಸೆಕೆಂಡ್ ಪಾರ್ಟ್ ಏನ್ ಕೊಟ್ಟಿದ್ದಾರೆ? ಫಸ್ಟ್ ಸೆಟ್ ಅಲ್ಲಿ ಎ ಬಿ ಸಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಿ ಸಿ ಡಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಬಿ ಮತ್ತೆ ಸಿ ಇಲ್ಲೂ ಇದೆ, ಹಾಗೆ ಈ ಸೆಟ್ ಅಲ್ಲೂ ಇದೆ. ಆದ್ರೆ ಎ ಈ ಸೆಟ್ ಅಲ್ಲಿ ಇದೆ, ಬಟ್ ಎ ಈ ಸೆಟ್ ಅಲ್ಲಿ ಇಲ್ಲ. ಅಂದ್ರೆ ಏನರ್ಥ? ಇದು ಇದರ ಸಬ್ಸೆಟ್ ಆಗೋದಿಲ್ಲ. ಅಂದ್ರೆ ಇಲ್ಲಿ ನಾಟ್ ಎ ಸಬ್ಸೆಟ್ ಸಿಂಬಲ್ ಬರುತ್ತೆ. ಅಂಡ್ ನೆಕ್ಸ್ಟ್ ಥರ್ಡ್ ಪಾರ್ಟ್ ಏನ್ ಕೊಟ್ಟಿದ್ದಾರೆ? ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಸ್ಟೂಡೆಂಟ್ ಆಫ್ ಕ್ಲಾಸ್ 11 ಆಫ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲ್ ಅಲ್ಲಿ 11th ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅವರ ಬಗ್ಗೆ ಹೇಳಿರೋದು ಇಲ್ಲಿ. ಹಾಗೆ ಇಲ್ಲೇನ್ ಕೊಟ್ಟಿದ್ದಾರೆ? ಎಕ್ಸ್ ಈಸ್ ಸ್ಟೂಡೆಂಟ್ ಆಫ್ ಯುವರ್ ಸ್ಕೂಲ್. ನಿಮ್ಮ ಸ್ಕೂಲ್ ಅಲ್ಲಿ ಟೋಟಲ್ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅವರ ಬಗ್ಗೆ ಹೇಳಿರೋದು ಇಲ್ಲಿ. ನಿಮ್ಮ ಕ್ಲಾಸ್ 11 ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಸ್ಕೂಲ್ ಸ್ಟೂಡೆಂಟ್ಸ್ ಕೂಡ ಹೌದು. ಅಂದ್ರೆ ಏನಾಯ್ತು? ಈ ಸೆಟ್ಗೆ ಸಬ್ಸೆಟ್ ಆಗುತ್ತೆ. ಅಂದ್ರೆ ಇಲ್ಲಿ ಯಾವ ಸಿಂಬಲ್ ಬರುತ್ತೆ? ಸಬ್ಸೆಟ್ ಸಿಂಬಲ್ ಬರುತ್ತೆ. ಅದೇ ರೀತಿ ಫೋರ್ತ್ ಪಾರ್ಟ್ ಏನ್ ಕೊಟ್ಟಿದ್ದಾರೆ? ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಸರ್ಕಲ್ ಇನ್ ದ ಪ್ಲೇನ್. ಹಾಗೆ ಈ ಸೆಟ್ ಏನ್ ಕೊಟ್ಟಿದ್ದಾರೆ? ಎಕ್ಸ್ ಈಸ್ ಎ ಸರ್ಕಲ್ ಇನ್ ದ ಸೇಮ್ ಪ್ಲೇನ್ ವಿತ್ ರೇಡಿಯಸ್ 1 ಯೂನಿಟ್. ಅಂದ್ರೆ ಈ ಸೆಟ್ ಅಲ್ಲಿ ನಮ್ಮ ಎಕ್ಸ್ ಏನಾಗಿದೆ? ಪ್ಲೇನ್ ಅಲ್ಲಿ ಬರುವ ಒಂದು ಸರ್ಕಲ್. ಸ್ಮಾಲ್ ಸರ್ಕಲ್ ಆದ್ರೂ ಆಗಿರ್ಬೋದು, ಲಾರ್ಜ್ ಸರ್ಕಲ್ ಆದ್ರೂ ಆಗಿರ್ಬೋದು. ಯಾವ ತರದ ಸರ್ಕಲ್ ಬೇಕಾದ್ರೂ ಈ ಸೆಟ್ ಅಲ್ಲಿ ಬರುತ್ತೆ. ರೇಡಿಯಸ್ ಎಷ್ಟು ಬೇಕಾದ್ರೂ ಇರ್ಬೋದು. ಅದೇ ಈ ಸೆಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಸರ್ಕಲ್ ವಿತ್ ರೇಡಿಯಸ್ 1 ಯೂನಿಟ್. ಅಂದ್ರೆ 1 ಯೂನಿಟ್ ರೇಡಿಯಸ್ ಹೊಂದಿರುವ ಸರ್ಕಲ್ ಮಾತ್ರ ಈ ಸೆಟ್ ಅಲ್ಲಿ ಬರುತ್ತೆ. ಅಂದ್ರೆ ಏನಾಯ್ತು? ಈ ಎರಡು ಸೆಟ್ ನ ಕಂಪೇರ್ ಮಾಡಿದ್ರೆ ಈ ಸೆಟ್ ಗಿಂತ ಇದು ಬಿಗ್ಗರ್ ಸೆಟ್ ಆಯ್ತು. ಅಂದ್ರೆ ಈ ಸೆಟ್ ಸಬ್ಸೆಟ್ ಆಗೋದಿಲ್ಲ. ಅಂದ್ರೆ ಇಲ್ಲಿ ಯಾವ ಸಿಂಬಲ್ ಬರುತ್ತೆ? ನಾಟ್ ಎ ಸಬ್ಸೆಟ್ ಸಿಂಬಲ್ ಬರುತ್ತೆ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಫಿಫ್ತ್ ಪಾರ್ಟ್ ಏನಿದೆ ನೋಡೋಣ. ಏನ್ ಕೊಟ್ಟಿದ್ದಾರೆ ಇಲ್ಲಿ? ಎಕ್ಸ್ ಈಸ್ ಎ ಟ್ರಯಾಂಗಲ್ ಇನ್ ಎ ಪ್ಲೇನ್. ಹಾಗೆ ಇಲ್ಲೇನ್ ಕೊಟ್ಟಿದ್ದಾರೆ? ಎಕ್ಸ್ ಈಸ್ ಎ ರೆಕ್ಟ್ಯಾಂಗಲ್ ಇನ್ ಎ ಪ್ಲೇನ್. ಟ್ರಯಾಂಗಲ್ ಮತ್ತೆ ರೆಕ್ಟ್ಯಾಂಗಲ್ಗೂ ಯಾವುದೇ ರಿಲೇಷನ್ ಇಲ್ಲ. ಅಂದ್ರೆ ಏನರ್ಥ? ಟ್ರಯಾಂಗಲ್ ಯಾವುದು ರೆಕ್ಟ್ಯಾಂಗಲ್ ಸೆಟ್ ಅಲ್ಲಿ ಬರೋದಿಲ್ಲ ಅಂತ ಅರ್ಥ. ಹಾಗಾದ್ರೆ ಏನಾಯ್ತು? ಈ ಸೆಟ್ ಇದರ ಸಬ್ಸೆಟ್ ಆಗೋದಿಲ್ಲ. ಸೊ ಇಲ್ಲಿ ಯಾವ ಸಿಂಬಲ್ ಬರುತ್ತೆ? ನಾಟ್ ಎ ಸಬ್ಸೆಟ್ ಸಿಂಬಲ್ ಬರುತ್ತೆ. ಹಾಗೆ ಸಿಕ್ಸ್ತ್ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಎಕ್ಸ್ ಈಸ್ ಎನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇನ್ ಎ ಪ್ಲೇನ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್ ಏನಿರುತ್ತೆ ಅದು ಮಾತ್ರ ಈ ಸೆಟ್ ಅಲ್ಲಿ ಬರುತ್ತೆ. ಹಾಗೆ ಇಲ್ಲೇನ್ ಕೊಟ್ಟಿದ್ದಾರೆ? ಎಕ್ಸ್ ಈಸ್ ಎ ಟ್ರಯಾಂಗಲ್ ಇನ್ ದ ಸೇಮ್ ಪ್ಲೇನ್. ಟ್ರಯಾಂಗಲ್ಸ್ ಯಾವ್ದ್ಯಾವ್ದು? ರೈಟ್ ಆಂಗಲ್ ಟ್ರಯಾಂಗಲ್, ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ಅಕ್ಯೂಟ್ ಆಂಗಲ್ಡ್, ಅಬ್ಟ್ಯೂಸ್ ಆಂಗಲ್ಡ್, ಎಲ್ಲಾ ರೀತಿ ಟ್ರಯಾಂಗಲ್ಸ್ ಈ ಸೆಟ್ ಅಲ್ಲಿ ಬರುತ್ತೆ. ಅಂದ್ರೆ ಏನಾಯ್ತು? ಈ ಸೆಟ್ಗೆ ಒಂದು ಸಬ್ಸೆಟ್ ಆಗುತ್ತೆ. ಈ ಸೆಟ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಇದರಲ್ಲಿ ಬರುತ್ತೆ ಅಲ್ವಾ? ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಈ ಸೆಟ್ ಅಲ್ಲಿ ಕಂಟೆಂಟ್ ಆಗಿದೆ ಅಲ್ವಾ? ಸೊ ಹಾಗಾಗಿ ಇದು ಒಂದು ಸಬ್ಸೆಟ್ ಆಗುತ್ತೆ. ಸೊ ಇಲ್ಲಿ ಸಬ್ಸೆಟ್ ಸಿಂಬಲ್ ಬರುತ್ತೆ. ಅದೇ ರೀತಿ ಸೆವೆಂತ್ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಎಕ್ಸ್ ಈಸ್ ಎನ್ ಈವನ್ ನ್ಯಾಚುರಲ್ ನಂಬರ್. ಈವನ್ ನ್ಯಾಚುರಲ್ ನಂಬರ್ ಯಾವ್ದು? 2, 4, 6, 8 ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲೇನ್ ಕೊಟ್ಟಿದ್ದಾರೆ? ಎಕ್ಸ್ ಈಸ್ ಎನ್ ಇಂಟೀಜರ್. ಇಂಟೀಜರ್ಸ್ ಯಾವ್ದು? -2, -1, 0, 1, 2, 3,
ಇದೇ ರೀತಿ ಪ್ಲಸ್ ಇನ್ಫಿನಿಟಿ ಕಡೆ ಹೋಗುತ್ತೆ, ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಮೈನಸ್ ಇನ್ಫಿನಿಟಿ ಕಡೆ ಹೋಗುತ್ತೆ. ಇದು ನಮ್ಮ ಇಂಟೀಜರ್ಸ್. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈವನ್ ನ್ಯಾಚುರಲ್ ನಂಬರ್ಸ್ ಎಲ್ಲದೂ ಕೂಡ ಇಂಟೀಜರ್ ಸೆಟ್ ಅಲ್ಲಿ ಬರುತ್ತೆ. ಅಂದ್ರೆ ಈ ಸೆಟ್ ಅಲ್ಲಿ ಇರೋ ಎಲ್ಲಾ ಎಲಿಮೆಂಟ್ಸ್ ಈ ಸೆಟ್ ಅಲ್ಲಿ ಬರ್ತಾ ಇದೆ ಅಂದ್ರೆ ಏನರ್ಥ, ಇದು ಒಂದು ಸಬ್ಸೆಟ್ ಆಗುತ್ತೆ ಅಂತ ಅರ್ಥ. ಸೊ ಇಲ್ಲಿ ಸಬ್ಸೆಟ್ ಸಿಂಬಲ್ ಬರುತ್ತೆ. ಸೊ ಕ್ವೆಶ್ಚನ್ ನಂಬರ್ 1 ಕಂಪ್ಲೀಟ್ ಆಯ್ತು, ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2 ಏನಿದೆ ನೋಡೋಣ ನಮ್ಮ ನೆಕ್ಸ್ಟ್ ಪೇಜ್ ಅಲ್ಲಿ. ಏನ್ ಕೊಟ್ಟಿದ್ದಾರೆ ಇಲ್ಲಿ, ಎಕ್ಸಾಮಿನ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ನಮಗೆ ಕ್ವೆಶ್ಚನ್ ನಂಬರ್ 2 ಅಲ್ಲಿ ನಮಗೆ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಟ್ರೂ ಸ್ಟೇಟ್ಮೆಂಟ್ ಯಾವುದು ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳ್ಬೇಕು. ಸೊ ಫಸ್ಟ್ ಪಾರ್ಟ್ ಏನ್ ಕೊಟ್ಟಿದ್ದಾರೆ, ಈ ಸೆಟ್ ಅಲ್ಲಿ ಎ ಮತ್ತೆ ಬಿ ಅಂತ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಬಿ ಸಿ ಎ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಸೆಟ್ ಅಲ್ಲಿ ಇರೋ ಎಲ್ಲಾ ಎಲಿಮೆಂಟ್ಸ್ ಈ ಸೆಟ್ ಅಲ್ಲಿ ಇದೆ ಅಂದ್ರೆ ಏನರ್ಥ, ಇದು ಒಂದು ಸಬ್ಸೆಟ್ ಆಗುತ್ತೆ ಅಂತ ಅರ್ಥ. ಬಟ್ ಅವರು ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ನಾಟ್ ಸಬ್ಸೆಟ್ ಅನ್ನೋ ಸಿಂಬಲ್ ಕೊಟ್ಟಿದ್ದಾರೆ. ಅಂದ್ರೆ ಏನಾಯ್ತು, ಇದು ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಯ್ತು. ಸೊ ಇಲ್ಲಿ ಬರೆಯೋಣ, ಇಟ್ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ಹಾಗೆ ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಸೆಟ್ ಅಲ್ಲಿ ನಮಗೆ ಎ ಮತ್ತೆ ಇ ಅಂತ ಕೊಟ್ಟಿದ್ದಾರೆ, ಹಾಗೆ ಸೆಕೆಂಡ್ ಸೆಟ್ ನ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ನಾವು ಈ ಸೆಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಬರುತ್ತೆ ಅಂತ ಬರೆಯೋಣ. ನಮ್ಮ ಎಕ್ಸ್ ಏನಾಗಿರುತ್ತೆ ಅಂತ ಕೊಟ್ಟಿದ್ದಾರೆ, ಎಕ್ಸ್ ಈಸ್ ಎ ಓವಲ್ ಇನ್ ದ ಇಂಗ್ಲಿಷ್ ಆಲ್ಫಾಬೆಟ್. ಓವಲ್ಸ್ ಯಾವ್ದು, ಎ ಇ ಐ ಓ ಯು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಇದರಲ್ಲಿದೆ, ಎ ಮತ್ತೆ ಇ ಇಲ್ಲೂ ಇದೆ, ಹಾಗೆ ಈ ಸೆಟ್ ಅಲ್ಲೂ ಇದೆ. ಅಂದ್ರೆ ಏನರ್ಥ, ಇದು ಒಂದು ಸಬ್ಸೆಟ್ ಆಯ್ತು ಅಂತ ಅರ್ಥ. ಅಂಡ್ ಅವರು ಸಬ್ಸೆಟ್ ಸಿಂಬಲ್ ಕೊಟ್ಟಿದ್ದಾರೆ, ಅಂದ್ರೆ ಏನರ್ಥ, ಇದು ಒಂದು ಟ್ರೂ ಸ್ಟೇಟ್ಮೆಂಟ್ ಆಯ್ತು ಅಂತ ಅರ್ಥ. ಸೊ ಅದನ್ನ ಇಲ್ಲಿ ಬರೆಯೋಣ, ಇಟ್ ಈಸ್ ಎ ಟ್ರೂ ಸ್ಟೇಟ್ಮೆಂಟ್. ಹಾಗೆ ನೆಕ್ಸ್ಟ್ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಸೆಟ್ ಅಲ್ಲಿ ನಮಗೆ 1 2 3 ಅಂತ ಕೊಟ್ಟಿದ್ದಾರೆ, ಹಾಗೆ ಸೆಕೆಂಡ್ ಸೆಟ್ ಅಲ್ಲಿ 1 3 5 ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ನೀವು ಈ ಸೆಟ್ ಅಲ್ಲಿ ಇರೋ ಎಲ್ಲಾ ಎಲಿಮೆಂಟ್ಸ್ ಈ ಸೆಟ್ ಅಲ್ಲಿ ಇದೆಯಾ, 1 ಮತ್ತೆ 3 ಇಲ್ಲೂ ಇದೆ ಇಲ್ಲೂ ಇದೆ, ಆದ್ರೆ 2 ಈ ಸೆಟ್ ಅಲ್ಲಿ ಇದೆ, ಈ ಸೆಟ್ ಅಲ್ಲಿ ಇಲ್ಲ. ಅಂದ್ರೆ ಏನರ್ಥ, ಇದು ಒಂದು ಸಬ್ಸೆಟ್ ಆಗೋದಿಲ್ಲ ಅಂತ ಅರ್ಥ. ಬಟ್ ಅವರು ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಸಬ್ಸೆಟ್ ಸಿಂಬಲ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಯ್ತು, ಫಾಲ್ಸ್ ಸ್ಟೇಟ್ಮೆಂಟ್ ಆಯ್ತು. ಸೊ ಅದನ್ನ ಇಲ್ಲಿ ಬರೆಯೋಣ, ಇಟ್ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್. ಹಾಗೆ ನೆಕ್ಸ್ಟ್ ಫೋರ್ತ್ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಇದು ತುಂಬಾ ಸಿಂಪಲ್ ಇದೆ, ನೀವೇ ಹೇಳ್ಬಹುದು ಇದು ಟ್ರೂ ಸ್ಟೇಟ್ಮೆಂಟಾ ಫಾಲ್ಸ್ ಸ್ಟೇಟ್ಮೆಂಟಾ. ಇಲ್ಲಿ ನೋಡಿ, ಎ ಇಲ್ಲೂ ಇದೆ ಹಾಗೆ ಇಲ್ಲೂ ಇದೆ, ಅಂದ್ರೆ ಏನರ್ಥ, ಇದು ಒಂದು ಸಬ್ಸೆಟ್ ಆಯ್ತು ಅಂತ ಅರ್ಥ. ಅಂಡ್ ಅವರು ಸ್ಟೇಟ್ಮೆಂಟ್ ಅಲ್ಲಿ ಸಬ್ಸೆಟ್ ಅಂತಾನೆ ಕೊಟ್ಟಿದ್ದಾರೆ, ಹಾಗಾಗಿ ಇದೇನಾಯ್ತು, ಟ್ರೂ ಸ್ಟೇಟ್ಮೆಂಟ್ ಆಯ್ತು. ಹಾಗೆ ಫಿಫ್ತ್ ಪಾರ್ಟ್ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಏನ್ ಕೊಟ್ಟಿದ್ದಾರೆ ಇಲ್ಲಿ, ಸೆಟ್ ಎ ಬಿಲಾಂಗ್ಸ್ ಟು ಸೆಟ್ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವರು ಸೆಟ್ ಎ ಅಂತ ಕೊಟ್ಟಿದ್ದಾರೆ, ಆದ್ರೆ ಇದ್ರೊಳಗಡೆ ಇರೋದು ಎಲಿಮೆಂಟ್ ಎ. ಅಂದ್ರೆ ಈ ಸೆಟ್ ಅಲ್ಲಿ ಎ ಎಲಿಮೆಂಟ್ ಬರುತ್ತೆ, ಎ ಸೆಟ್ ಬರಲ್ಲ. ಹಾಗಾಗಿ ಇದು ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಅದೇ ನಮಗೆ ಅವರು ಈ ರೀತಿ ಕೊಟ್ಟಿದ್ರೆ, ಎ ಬಿಲಾಂಗ್ಸ್ ಟು ಸೆಟ್ ಎ ಬಿ ಸಿ ಅಂತ ಕೊಟ್ಟಿದ್ರೆ ಆಗ ಇದು ಟ್ರೂ ಸ್ಟೇಟ್ಮೆಂಟ್ ಆಗ್ತಿತ್ತು. ಬಟ್ ಅವರು ನಮಗೆ ಸೆಟ್ ಎ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇದು ಫಾಲ್ಸ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಏನಿದೆ ನೋಡೋಣ. ಎಕ್ಸ್ ಈಸ್ ಎ ಈವನ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತ ಕೊಟ್ಟಿದ್ದಾರೆ. 6 ಗಿಂತ ಕಡಿಮೆ ಇರೋ ಈವನ್ ನ್ಯಾಚುರಲ್ ನಂಬರ್ಸ್ ಯಾವುದು, 2 and 4. ಹಾಗೆ ಈ ಸೆಟ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ವಿಚ್ ಡಿವೈಡ್ಸ್ 36. 36 ನ ಯಾವ್ಯಾವ ನಂಬರ್ ಡಿವೈಡ್ ಮಾಡುತ್ತೆ, 1 2 ನೆಕ್ಸ್ಟ್ 3 ಬರುತ್ತೆ, ನೆಕ್ಸ್ಟ್ 4 ಬರುತ್ತೆ, ಅಂಡ್ ನೆಕ್ಸ್ಟ್ 6 9 12 18 ಅಂಡ್ ಲಾಸ್ಟ್ ಅಲ್ಲಿ 36 ಬರುತ್ತೆ. ಈ ಎಲ್ಲ ನಂಬರ್ಸ್ಗಳು 36 ನ ಡಿವೈಡ್ ಮಾಡುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 2 ಮತ್ತೆ 4 ಅಂತ ಎಲಿಮೆಂಟ್ಸ್ ಇದೆ, ಈ ಎಲಿಮೆಂಟ್ಸ್ ಇಲ್ಲೂ ಕೂಡ ಇದೆ. ಹಾಗಾಗಿ ಇದು ಏನಾಯ್ತು, ಇದು ಒಂದು ಸಬ್ಸೆಟ್ ಆಗುತ್ತೆ. ಅಂಡ್ ಅವರು ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಸಬ್ಸೆಟ್ ಅಂತಾನೆ ಕೊಟ್ಟಿದ್ದಾರೆ, ಹಾಗಾಗಿ ಇದು ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ಬರೆಯೋಣ, ಇಟ್ ಈಸ್ ಎ ಟ್ರೂ ಸ್ಟೇಟ್ಮೆಂಟ್. ಸೊ ಕ್ವೆಶ್ಚನ್ ನಂಬರ್ 2 ಕಂಪ್ಲೀಟ್ ಆಯ್ತು, ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ರಿಮೈನಿಂಗ್ ಕ್ವೆಶನ್ಸ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.